ಅಣ್ಣ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹಾಂ ಬಾರಪ್ಪ, ಏನು ವಿಚಾರ? ನಿಮ್ಮ ಹತ್ರ ಒಂದು ವಿಚಾರ ಕೇಳ್ತೀನಿ. ಪ್ರೀತಿ ಮಾಡೋದು ತಪ್ಪ ಅಣ್ಣ? ಪ್ರೀತಿ ಮಾಡೋದು ಖಂಡಿತ ತಪ್ಪಿಲ್ಲಪ್ಪ. ಯಾಕೆ, ಯಾರನ್ನಾದರೂ ಪ್ರೀತಿ ಮಾಡಿದೀಯಾ? ನಮಗೆಲ್ಲ ಯಾರು ಬೀಳ್ತಾರಣ್ಣ. ನಮ್ಮ ಫ್ರೆಂಡ್ ಒಬ್ರನ್ನ ಇಷ್ಟಪಟ್ಟಿದ್ದ, ದಿನ ಪೂರ್ತಿ ಟೆನ್ಷನಲ್ಲೇ ಇರ್ತಾನಣ್ಣ. ಇಷ್ಟಪಟ್ಟ ಮೇಲೆ ಟೆನ್ಷನ್ ಸಹಜ ಕಣೆಯ. ಆದರೆ ನಿಮ್ಮ ಫ್ರೆಂಡರ ಅಪ್ಪ ಅಮ್ಮನಿಗೆ ಗೊತ್ತಾ? ಇಲ್ಲ ಅಣ್ಣ. ಹೋಗ್ಲಿ, ಆ ಹುಡುಗಿಯರ ಅಪ್ಪ ಅಮ್ಮನಿಗೆ ಗೊತ್ತಾ? ಗೊತ್ತಿಲ್ಲ. ಹೋಗ್ಲಿ, ಆ ಹುಡುಗಿಗಾದ್ರೂ ಗೊತ್ತಾನೆಯಾ? ಹುಡುಗಿಗೂ ಗೊತ್ತು, ಅವ್ರ ಗಂಡಂಗೂ ಗೊತ್ತು. ಹಾಂ, ಅವಳ ಗಂಡಂಗ ಅಂದರೆ ಆ ಹುಡುಗಿಗಾಲೇ ಮದುವೆ ಆಗಿದೆ, 2 ಮಕ್ಕಳು ಇದಾವೆ ಕಣಣ್ಣ. ತಮ್ಮ ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಂಬೇಡ. ನಿನ್ನ ಫ್ರೆಂಡ್ದು ಪ್ರೇಮ ಅಲ್ಲ, ಕಾಮ. ಪ್ರೀತಿ ಮಾಡೋದು ಖಂಡಿತ ತಪ್ಪಲ್ಲ. ಆದರೆ ಕಂಡವ್ರ ಹೆಂಡತಿನ ಪ್ರೀತಿ ಮಾಡೋದು, ಕಂಡವ್ರ ವಸ್ತುವಿಗೆ, ಕಂಡವ್ರ ಹೆಣ್ಣಿಗೆ ಆಸೆ ಪಡೋದು ಖಂಡಿತ ತಪ್ಪು. ಅರೆಗಳಿಗೆ ಸುಖಕ್ಕೋಸ್ಕರ ಎಷ್ಟು ಜನ ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಾಮ ಕತ್ಲಲ್ಲಿ ನಡೆಯುತ್ತೆ, ಆದರೆ ಅದರ ಪರಿಣಾಮವನ್ನು ಬೆಳಕಲ್ಲಿ ಅನುಭವಿಸಬೇಕು. ರಾವಣ ಮಹಾನ್ ಶಿವಭಕ್ತ, ರಾಮನ ಹೆಂಡತಿಗೆ ಆಸೆ ಪಟ್ಟು ಹಾಳಾಗಿ ಸರ್ವನಾಶವಾಗೋದ. ಹಾಗೆ ದುರ್ಯೋಧನ ಪಾಂಡವರ ಹೆಂಡತಿಯನ್ನು ಚುಡಾಯಿಸಿದ್ದಕ್ಕೆ, ತೊಡೆ ತೋರಿಸಿದ್ದಕ್ಕೆ ವಂಶವೇ ಸರ್ವನಾಶವಾಗೋಯಿತು. ಇನ್ನು ನಂದು ನಿಂದು ಯಾವ ಲೆಕ್ಕನಯ್ಯ? ಒಮ್ಮೆ ಯೋಚನೆ ಮಾಡು. ನೀನೊಂದು ಮದುವೆ ಆಗಿದೆಯಾ, ಹೆಂಡತಿ ಮೇಲೆ ನಂಬಿಕೆ ಇಟ್ಟು ಮನೇಲಿ ಬಿಟ್ಟು ನೀನು ಕೆಲ್ಸಕ್ಕೆ ಹೋಗಿದೀಯಾ. ನಿನ್ನ ಹೆಂಡತಿಯನ್ನು ಹೀಗೆ ಯಾರೋ ಕೆಟ್ಟದಾಗ ನಡೆಸ್ಕೊಂಡ ಅಂದಾಗ ನಿನಗೆ ಬೇಜಾರಾಗುತ್ತಲ್ವಾ? ನಿನಗೇನು ಬೇಜಾರಾಗುತ್ತೋ ಅದು ಇನ್ನೊಬ್ಬ ಗಂಡಸಿಗೂ ಆಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳೋದೇ ಮನುಷ್ಯತ್ವ. ಸುಖಕ್ಕೋಸ್ಕರ ಬದುಕೋದಲ್ಲಯ್ಯ. ನಿನ್ನ ಫ್ರೆಂಡ್ಗೆ ಹೇಳು, ಇರೋದೊಂದು ಜೀವನ, ಒಂದೊಳ್ಳೆ ಹೆಣ್ಮಗಳನ್ನು ಮದುವೆ ಮಾಡಿಕೊಂಡು ಆರಾಮಾಗಿರ್ಲಿಕ್ಕೆ ಹೇಳು. ಯಾಕೆ ಇದೆಲ್ಲ ಮಾಡಿಕೊಂಡು ಸುಮ್ಮನೆ ಟೆನ್ಷನಲ್ಲಿ ಒದ್ದಾಡಬೇಕು ಅಲ್ವಾ? ಅರ್ಥ ಆಯ್ತಾ? ಗುಡ್ ಬಾಯ್.